ನಮಸ್ಕಾರ. ಭಾರತೀಯ ನೈಲ್ ಕಾರ್ಡ್ ಸಂಸ್ಥೆಯಲ್ಲಿ ನಾವು ಯಾವ ಥರ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಯಾವ ಥರ ಲಾಗಿನ್ ಮಾಡ್ಕೊಳ್ಬೇಕು, ಯಾವ ಥರ ಡಿಪಾಸಿಟ್ ಮಾಡ್ಕೊಳ್ಬೇಕು, ಯಾವ ಥರ ವಿತ್‌ಡ್ರಾ ಮಾಡ್ಕೊಳ್ಬೇಕು, ಯಾವ ಥರ ಐಡಿಯನ್ನು ಆಕ್ಟಿವ್ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೇನೆ ಬಂಧುಗಳೇ. ನಿಮಗೆ ಲಿಂಕ್ ನಿಮ್ಮ ಆತ್ಮೀಯರು ಲಿಂಕ್ ಕಳಿಸಿರ್ತಾರೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಸ್ಪಾನ್ಸರ್ ನೇಮು ಐಡಿ ನಂಬರ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ಎಂಟರ್ ನೇಮ್ ಹಾಕಬೇಕು. ಅದ್ರ ಮೇಲೆ ಇಮೇಲ್ ಅಡ್ರೆಸ್ ಹಾಕಬೇಕು. ಅದ್ರ ಮೇಲೆ ಕರೆಕ್ಟ್ ಇರೋ ಮೊಬೈಲ್ ನಂಬರ್ ಹಾಕೊಂಡು ಇಲ್ಲಿ ಅಗ್ರಿ ಕೊಟ್ಟಾಗ ನಿಮಗೆ ಒ ಟಿ ಪಿ ಬರುತ್ತೆ. ಮೊಬೈಲಿಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ 4 ಡಿಜಿಟ್ ಒ ಟಿ ಪಿ ಬರುತ್ತೆ. ಒ ಟಿ ಪಿಯನ್ನು ಹಾಕಿದಾಗ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಕೊಟ್ರೆ ಆಯ್ತು. ಸಬ್ಮಿಟ್ ಕೊಟ್ಟಾಗ ಅದು ಒಂದು ಸ್ಕ್ರೀನ್ ಶಾಟ್ ಬರುತ್ತೆ. ಸ್ಕ್ರೀನ್ ಶಾಟ್ ನಿಮ್ದು ಅಲ್ಲಿ ಐಡಿ ನೇಮು ಮತ್ತು ಪಾಸ್ವರ್ಡು ಮತ್ತು ಟ್ರಾನ್ಸ್ಫರ್ ಪಾಸ್ವರ್ಡ್ ಒಂದು ಸ್ಕ್ರೀನ್ ಶಾಟ್ ಬರುತ್ತೆ. ಇಮಿಡಿಯೇಟ್ಲಿ ಒಂದು ಬುಕ್ಕಲ್ಲಿ ಬರ್ಕೊಡ್ಲಿ, ಇಲ್ಲ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನು ಹೊಡೆದಿಟ್ಕೊಳ್ಳಿ. ಅದು ನಿಮ್ಗೆ ಐಡಿ ಪಾಸ್ವರ್ಡು ಟ್ರಾನ್ಸ್ಫರ್ ಪಾಸ್ವರ್ಡ್ ಯಾವಾಗೂ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಇಲ್ಲ ಅಂದ್ರೆ ಬುಕ್ಕಲ್ಲಿ ಬರ್ಕೊಳ್ಳಿ ಬಂಧುಗಳೇ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬಂಧುಗಳೇ, ಯಾವ ತರ ಲಾಗಿನ್ ಮಾಡ್ಬೇಕಂತ ಹೇಳ್ತೇನೆ. ರಿಜಿಸ್ಟರ್ ಆದ ತಕ್ಷಣ ಯಾವ ತರ ಲಾಗಿನ್ ಮಾಡ್ಬೇಕಂತ ಹೇಳ್ತೇನೆ. ಇದು 9 ಡಾಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಡ್ಯಾಶ್ ಬೋರ್ಡ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಲಾಗಿಂಗ್ ಬರುತ್ತೆ ನೋಡಿ. ಇಲ್ಲಿ ಕಂಪನಿ ಡೀಟೇಲ್ಸ್ ಪಿಂಟ್ ಆಗಿ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ಲಾಗಿಂಗ್ ಇದೆ ನೋಡಿ. ಕೆಳಗಡೆ ಲಾಗಿಂಗ್ ಅಂತ ಬರುತ್ತೆ ನೋಡಿ. ಲಾಗಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಐಡಿ ನಂಬರ್ ಪಾಸ್ವರ್ಡ್ ಹಾಕ್ಬೇಕು. ನೀವು ರಿಜಿಸ್ಟರ್ ಮಾಡುವಾಗ ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಬರುತ್ತೆ ನೋಡಿ. ಐಡಿ ಪಾಸ್ವರ್ಡ್ ಹಾಕ್ಬೇಕು. ಫಸ್ಟ್ ಐಡಿ ನಂಬರ್ ಎಂ ಇಂದ ಸ್ಟಾರ್ಟ್ ಆಗುತ್ತೆ. ಪಾಸ್ವರ್ಡ್ ಅನ್ನ ಹಾಕೊಂಡು ನೀವು ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಬಂಧುಗಳೇ. ಇದು ಸಿಂಪಲ್ ಆಗಿ ನೀವು ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಬಹಳ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಮಾಡಬಹುದು ಬಂಧುಗಳೇ. ಪ್ರತಿಯೊಬ್ಬರು ಮಾಡಬಹುದು. ಇಲ್ಲಿ ಏನಂದ್ರೆ ನೀವು ನಿಮ್ಮ ಐಡಿ ಓಪನ್ ಆದಾಗ ಇಲ್ಲಿ ಇನ್ಆಕ್ಟಿವ್ ಅಂತ ಇರುತ್ತೆ. ಇದು ಆಲ್ರೆಡಿ ಆಕ್ಟಿವ್ ಆಗಿದೆ. ಇನ್ಆಕ್ಟಿವ್ ಅಂತ ಇರುತ್ತೆ. ಇಲ್ಲಿ ಯಾವ ತರ ಡಿಪಾಸಿಟ್ ಮಾಡಬೇಕು, ನಾ ಕಂಪನಿಗೆ ಯಾವ ತರ ಡಿಪಾಸಿಟ್ ಮಾಡಿ ನಮ್ಮ ಐಡಿಯನ್ನು ಆಕ್ಟಿವ್ ಮಾಡ್ಬೇಕಂತ ಹೇಳಿಕೊಡ್ತೇನೆ. ಇಲ್ಲಿ ಡಿಪಾಸಿಟ್ ಆಪ್ಷನ್ ಇದೆ ನೋಡಿ. ಡಿಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 750 ರುಪೀಸ್ ಅನ್ನು ಟೈಪ್ ಮಾಡ್ಕೊಳ್ಬೇಕು. 750 ರುಪೀಸ್ ಟೈಪ್ ಮಾಡಿಕೊಂಡು ಕಂಪನಿ ಕ್ಯೂ ಆರ್ ಕೋಡ್ ಇರುತ್ತೆ ನೋಡಿ. ಕಂಪನಿ ಕ್ಯೂ ಆರ್ ಕೋಡಿಗೆ ನೀವು ಗೂಗಲ್ ಪೇ ಇಂದು, ಫೋನ್ ಪೇ ಇಂದು ಕ್ಯೂ ಆರ್ ಕೋಡಿಗೆ ಅಮೌಂಟ್ ಅನ್ನು ಸೆಂಡ್ ಮಾಡ್ಕೊಳ್ಬೇಕು. 750 ರೂಪಾಯಿಯನ್ನ ಸೆಂಡ್ ಮಾಡಿಕೊಂಡು ಅದ್ರ ಮೇಲೆ ಕೆಳಗಡೆ ನಿಮ್ಗೆ ಸಕ್ಸಸ್ ಆಗೋ ತಕ್ಷಣ ಯು ಟಿ ಆರ್ ನಂಬರ್ ಬರುತ್ತೆ. ಟ್ರಾನ್ಸ್ಫರ್ ಐಡಿ ಅಲ್ಲ ಅಂದ್ರೆ ಯು ಟಿ ಆರ್ ನಂಬರ್ ಬರುತ್ತೆ. ಆ ಯು ಟಿ ಆರ್ ನಂಬರ್ ಅನ್ನು ಹಾಕ್ಬೇಕು. ನಿಮ್ ಗೂಗಲ್ ಪೇ, ಫೋನ್ ಪೇ ಅಲ್ಲಿ ಅಮೌಂಟ್ ಸೆಂಡ್ ಆದ ತಕ್ಷಣ ನಿಮ್ಗೆ ಯು ಟಿ ಆರ್ ನಂಬರ್ ಬರುತ್ತೆ. ಆ ಯು ಟಿ ಆರ್ ನಂಬರ್ ಅನ್ನು ಹಾಕಿ ಇಲ್ಲಿ ಡೇಟ್ ಅನ್ನ ಕ್ಲಿಕ್ ಮಾಡಿದಾಗ ಮತ್ತು ಟೈಮ್ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿದ್ರೆ ಸಾಕು, ಸೆಟ್ ಆಗುತ್ತೆ. ಸೆಟ್ ಮಾಡಿ ಕೆಳಗಡೆ ಟ್ರಾನ್ಸ್ಫರ್ ಪಾಸ್ವರ್ಡ್ ನಾವು ರಿಜಿಸ್ಟರ್ ಮಾಡುವಾಗ ಒಂದು 4 ನಂಬರ್ ಬರುತ್ತೆ. ಟ್ರಾನ್ಸ್ಫರ್ ಪಾಸ್ವರ್ಡ್ ನೀವು ಆ ರಿಜಿಸ್ಟರ್ ಮಾಡುವಾಗ 4 ನಂಬರ್ ಅನ್ನ ಇಲ್ಲಿ ಯಾವಾಗೂ ಬೇಕಾಗುತ್ತೆ. ಆ ಟ್ರಾನ್ಸ್ಫರ್ ಪಾಸ್ವರ್ಡ್ 4 ನಂಬರ್ ಅನ್ನು ಹಾಕೊಂಡು ಸಬ್ಮಿಟ್ ಕೊಟ್ರೆ ನಿಮ್ಮೊಂದು 5 ನಿಮಿಷದಲ್ಲಿ ನಿಮ್ಮ ವ್ಯಾಲೆಟ್ ಅಲ್ಲಿ ಅಮೌಂಟ್ ಶೋ ಆಗುತ್ತೆ. ನಿಮ್ಮ ವ್ಯಾಲೆಟ್ ಅಲ್ಲಿ ಅಮೌಂಟ್ ಶೋ ಆಗುತ್ತೆ. ಇಲ್ಲಿ ನಿಮ್ಗೆ ಅಮೌಂಟ್ ಶೋ ಆಗುತ್ತೆ. ಇಲ್ಲಿ ಆಕ್ಟಿವ್ ವ್ಯಾಲೆಟ್ ಇದೆ ನೋಡಿ. ಒಂದು 5 ನಿಮಿಷದಲ್ಲಿ ನಿಮ್ಗೆ ಅಮೌಂಟ್ ಇಲ್ಲಿ ಶೋ ಆಗುತ್ತೆ ಬಂಧುಗಳೇ. ಅಮೌಂಟ್ ಶೋ ಆದ ತಕ್ಷಣ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಆಕ್ಟಿವೇಟ್ ಇದೆ ನೋಡಿ. ಡಿಪಾಸಿಟ್ ಪಕ್ಕದಲ್ಲಿ ಆಕ್ಟಿವೇಶನ್ ಇದೆ ನೋಡಿ. ಅದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ ಅಮೌಂಟ್ ಶೋ ಆಗುತ್ತೆ. ಆಕ್ಟಿವ್ ಬ್ಯಾಲೆನ್ಸ್ ಅಲ್ಲಿ ಅಮೌಂಟ್ ಶೋ ಆಗುತ್ತೆ. ಅದ್ರ ಮೇಲೆ ಇಲ್ಲಿ ನಿಮ್ಗೆ ಐಡಿ ನಂಬರ್ ಹಾಕ್ಬೇಕು. ನೀವು ನಿಮ್ಮ ಐಡಿ ಆಕ್ಟಿವ್ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಮ ಐಡಿಯನ್ನ ಹಾಕ್ಬೇಕು. ನಿಮ್ಮ ಐಡಿಯನ್ನ ಹಾಕಿದ ತಕ್ಷಣ ನಿಮ್ಗೆ ಯಾವ ಐಡಿ ಇದೆ ಅದನ್ನ ಹಾಕ್ಬೇಕು. ಅದನ್ನ ಹಾಕಿದ ತಕ್ಷಣ ನಿಮ್ಗೆ ಒಬ್ರಿಗೆ ಒಂದೊಂದು ಐಡಿ ನಂಬರ್ ಬರುತ್ತೆ. ಆ ನಂಬರ್ ಅನ್ನ ಹಾಕಿದ ತಕ್ಷಣ ಇಲ್ಲಿ ಈ ಐಡಿನ ಹಿಂಗೆ ಎಂ ಇಂದ ಬರುತ್ತೆ ಫಸ್ಟ್ ಐಡಿ. ಈ ನಂಬರ್ ಹಾಕಿ ಕೆಳಗಡೆ ನಿಮ್ಮ ಹೆಸರು ಬರುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ಇಲ್ಲಿ ಆಡ್ ಆಗುತ್ತೆ. ಸೆಲೆಕ್ಟ್ ಪ್ಯಾಕೇಜ್ ಮಾಡ್ಕೊಂಡು ಕೆಳಗಡೆ ಅಗ್ರಿ ಕೊಟ್ಟ ತಕ್ಷಣ ನಿಮ್ದು ಐಡಿ ಇಮಿಡಿಯೇಟ್ಲಿ ಆಗಿ ಆಕ್ಟಿವ್ ಆಗುತ್ತೆ. ಸಿಂಪಲ್ ಆಗಿ ಇಮಿಡಿಯೇಟ್ಲಿ ಆಗಿ ಐಡಿ ಆಕ್ಟಿವ್ ಆಗುತ್ತೆ ಬಂಧುಗಳೇ. ಇದು ನಿಮ್ದು ಐಡಿ ಆಕ್ಟಿವ್ ಮಾಡೋದು. ಅದ್ರ ಮೇಲೆ ನಿಮ್ದು ಇದು ಪ್ರೊಫೈಲಿಗೆ ಹೋಗಿ ನೀವು ಯಾವ ತರ ಇದು ಮಾಡ್ಕೊಳ್ಬೇಕಂತ ಹೇಳ್ತೇನೆ. ಇಲ್ಲಿ ನಿಮ್ದು ಅಕೌಂಟ್ ಡೀಟೇಲ್ಸ್ಗೆ ಹೋದ್ರ ನಿಮ್ಗೆ ನಿಮ್ದು ಕೆ.ವೈ.ಸಿ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಪ್ರೊಫೈಲಿಗೆ ಹೋಗಿ ನಿಮ್ದು ಪ್ರೊಫೈಲ್ ಅನ್ನ ಕೆ.ವೈ.ಸಿ ಡೀಟೇಲ್ಸ್ ಅನ್ನ ಕೊಟ್ಟು ಕೆ.ವೈ.ಸಿ ಮಾಡ್ಕೊಳ್ಬೇಕು. ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಇಂದ ಕೆ.ವೈ.ಸಿ ಮಾಡ್ಕೊಳ್ಬೇಕು. ಅದ್ರ ಮೇಲೆ ನಿಮ್ದು ಪ್ರೊಫೈಲಿಗೆ ಹೋಗಿ ನಿಮ್ದು ಪ್ರೊಫೈಲ್ ಡೀಟೇಲ್ಸ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಪ್ರೊಫೈಲ್ ಡೀಟೇಲ್ಸ್ ಅನ್ನ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಕೊಟ್ಟು ಪ್ರೊಫೈಲ್ ಡೀಟೇಲ್ಸ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಇಲ್ಲಿ 9 ಮೆನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಶೇರ್ ಅಂತ ಬರುತ್ತೆ ನೋಡಿ. ಶೇರ್ ಇದು ಇಂಪಾರ್ಟೆಂಟ್. ಶೇರ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲೆಫ್ಟ್ ಟು ರೈಟ್ ಲಿಂಕ್ ಬರುತ್ತೆ. ಅದನ್ನ ಕಾಪಿ ಮಾಡಿ ನಿಮ್ಮ ವಾಟ್ಸಪ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಯಾರಿಗಾರು ನಿಮ್ ಫ್ರೆಂಡಿಗೆ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಂಡ್ರೆ ಆಯ್ತು. ಲೆಫ್ಟ್ ಟು ಲಿಂಕ್ ಒಬ್ರು ಬಂದಾಗ ಲೆಫ್ಟ್ ಕೊಡ್ಬೇಕು, ಒಬ್ರು ಬಂದಾಗ ರೈಟ್ ಕೊಡ್ಬೇಕು. ಇದು ಪ್ರತಿಯೊಬ್ರು ನಿಮ್ಮ ಲೆಫ್ಟ್ ಟು ರೈಟ್ ಲಿಂಕ್ ಅನ್ನ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಐಡಿ ಆಕ್ಟಿವ್ ಆದ ತಕ್ಷಣ ಬೇರೆಯವರಿಗೆ ಜಾಯಿನ್ ಮಾಡಕ್ಕಾಗತ್ತೆ. ಇಲ್ಲಿ ನಿಮ್ ಟೀಮ್ ಡೀಟೇಲ್ಸ್ ಇದೆ ನೋಡಿ. ಟೀಮ್ ಡೀಟೇಲ್ಸ್ ಇದೆ. ಟೀಮ್ ಡೀಟೇಲ್ಸ್ ಅಲ್ಲಿ ನಿಮ್ ಲೆಫ್ಟ್ ಟು ರೈಟ್ ಎಷ್ಟು ಜನ ಇದ್ದಾರೆ, ಲೆವೆಲ್ ಎಷ್ಟು ಜನ ಇದ್ದಾರೆ, ರೆಫರಲ್ ಎಷ್ಟಿದೆ, ಎಲ್ಲ ಲೈವ್ ಟೀಮ್ ಇರುತ್ತೆ. ಪ್ರತಿಯೊಂದು ಇರುತ್ತೆ. ನಿಮ್ಗೆ ರೀಚಾರ್ಜ್ ಬಿಲ್ಲಿಂಗ್ ಮಾಡ್ಬೇಕಾದ್ರೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಗೆ ಟಿವಿ ರೀಚಾರ್ಜು, ಮೊಬೈಲ್ ಬಿಲ್ಲು
ಎಲೆಕ್ಟ್ರಿಷಿಯನ್ ಬಿಲ್ಲು, ಗ್ಯಾಸ್ ಬಿಲ್ಲು ಎಲ್ಲ ಇಲ್ಲಿ ಪೇಮೆಂಟ್ ಮಾಡ್ಬೋದು ಬಂಧುಗಳೇ. ಅದ್ರ ಮೇಲೆ ನಿಮಗೆ ಪ್ರತಿಯೊಂದು ಐಟಮ್ ಅನ್ನ ಖರೀದಿ ಮಾಡ್ಬೇಕಾದ್ರೆ, ಶಾಪಿಂಗ್ ಮಾಡ್ಬೇಕಾದ್ರೆ ಶಾಪಿಂಗ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಶಾಪಿಂಗ್ ಪೋರ್ಟಲ್ ಓಪನ್ ಆಗುತ್ತೆ. ನಿಮ್ಗೆ ಏನ್ ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು. ಪ್ಲಸ್ ಕ್ಲಿಕ್ ಮಾಡಿ ಶಾಪಿಂಗ್ ಅನ್ನ ಮಾಡ್ಬೋದು ನೀವು. ಇದು ಸಿಂಪಲ್ ಇದೆ, ಯಾರು ಮಾಡ್ಕೊಳ್ಬಹುದು. ಪ್ರತಿಯೊಬ್ರು ಇದನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಅರ್ನಿಂಗ್ ಮಾಡಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ರು ರಿಜಿಸ್ಟರ್ ಮಾಡಿ, ಡಿಪಾಸಿಟ್ ಮಾಡಿ, ಲಾಗಿನ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಆಗಿದೆ, ಎಲ್ಲರೂ ಮಾಡ್ಕೊಳ್ಬಹುದು ಬಂಧುಗಳೇ. ಇದನ್ನ ಜಸ್ಟ್ ನಿಮ್ಗೆ ಅಕೌಂಟು, ಶಾಪಿಂಗು, ಜಾಯ್ನಿಂಗ್ ಪ್ರಾಡಕ್ಟು, ನಿಮ್ಗೆ ಪರ್ಚೇಸಿಂಗು, ರೀಚಾರ್ಜ್ ಇದೆ, ಟೀಮ್ ಡೀಟೇಲ್ಸ್ ಇದೆ, ವ್ಯಾಲೆಟ್ ಡೀಟೇಲ್ಸ್ ಇದೆ, ಇನ್ಕಮ್ ಡೀಟೇಲ್ಸ್ ಇದೆ, ಹಿಸ್ಟ್ರಿ ಡೀಟೇಲ್ಸ್ ಇದೆ, ಮತ್ತೆ ಅವಾರ್ಡ್ ರಿವಾರ್ಡ್ ಡೀಟೇಲ್ಸ್ ಇದೆ, ಸಪೋರ್ಟಿಂಗ್ ಕಂಪನಿ ಸಪೋರ್ಟಿಂಗ್ ಇದೆ, ಬಿಸ್ನೆಸ್ ಪ್ಲಾನಿಂಗ್ ಇದೆ, ಎ ಟು ಝಡ್ ಇದರಲ್ಲಿ ಇದೆ. ಪ್ರತಿಯೊಬ್ರು ನೋಡ್ಕೊಳ್ಬಹುದು ನಿಮ್ಮ ಐಡಿ ನೇಮ್ ಓಪನ್ ಮಾಡ್ಕೊಂಡು ಬಂಧುಗಳೇ. ನಿಮ್ಮ ಐಡಿ ಆಕ್ಟಿವ್ ಆದ ತಕ್ಷಣ ಇಲ್ಲಿ ನಿಮ್ಮ ಆಕ್ಟಿವೇಶನ್ ಅಂತ ಬರುತ್ತೆ ನೋಡಿ, ಸ್ಟ್ರಾಟಜಿ ಆಕ್ಟಿವೇಶನ್ ಬರುತ್ತೆ. ಪ್ರತಿಯೊಬ್ರು ಐಡಿಯನ್ನ ರಿಜಿಸ್ಟರ್ ಮಾಡ್ಕೊಂಡು, ಲಾಗಿನ್ ಮಾಡ್ಕೊಂಡು, ಡಿಪಾಸಿಟ್ ಮಾಡ್ಕೊಂಡು ಆಕ್ಟಿವ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ನಿಮ್ಮ ಅಪ್ಲೈನ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರಗಳು.